ನಾನು ವೆನ್ಯರೈ. ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಡಿಸಿ ಮಾತಾಡ್ತೀನಿ. ನಂಗೆ ಆಸೆ ಇತ್ತು ಅಂದರೆ ಪಂಡ್ರಾಪುರಕ್ಕೆ ಹೋಗಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಈ ಫಿಲ್ಮ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನು ಹೇಳೋದಿಲ್ಲ, ಎಲ್ಲ ಇಬ್ರು ಹೇಳಿಬಿಟ್ರು. ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನು ಟೆಂಪಲ್ ಟೌನಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ಲರೂ ಅಂದರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನು ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅಂದ್ಕೊಂಡು ಎಲ್ಲ ನನ್ನ ಹತ್ರ ಶಾಪಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗಬೇಕಾದ್ರೂ ಅದೇ ಸರ್ ಹೇಳಿದರು, ತುಂಬ ಕಷ್ಟಪಟ್ಟು ಸಾಂಗ್ ಶೂಟಿಂಗು ಎಲ್ಲ ಇಟ್ಕೊಂಬಿಡಿ ಸರ್, ಚೆನ್ನಾಗಿದ್ದಾರೆ ಹುಡುಗಿ ಅಂತ ಹೇಳಿದೆ. ಅವ್ರಿಗೆ ಮಗಳು ಮಾಡ್ಕೊಂಡು ಇಟ್ಕೊಂಬಿಡಿ, ದತ್ತು ತಗೊಂಬಿಡಿ ಅಂತ ಹೇಳಿದೆ, ಇಟ್ಕೊಳ್ಳಿಲ್ಲ ಅವ್ರ ಪಾಪ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಲೇ 3 ಸಾಂಗ್ ರಿಲೀಸ್ ಆಯಿತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ತೊಗೊಂಡು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಕೆಂಡ್ಲಿ, ನಾನು ಮಾಸ್ಕ್ ಯಾಕೆ ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಇದೆ, ಸೊ ದಯವಿಟ್ಟು ಒಂದು ಕ್ಷಮಿಸಿ. ಆ್ಯಂಡ್ ಇಲ್ಲ ಬಟ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನ್ನ 2ನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು. ಇದರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ, ತಮಿಳ್ನಾಡು ಹುಡುಗಿ, ಆ್ಯಂಡ್ ಯೂಟ್ಯೂಬ್ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು. ಬಟ್ ತುಂಬ ಫನ್ ಲವಿಂಗ್ ಅಡ್ವೆಂಚರಸ್ ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ನಗ್ನಗ್ತಾ ಖುಷಿಯಾಗಿರ್ತಾರೆ, ಮಗು ಥರ. ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಹೈವದನ ಸರ್ ನನಗೆ ತುಂಬ ಪ್ರೇಸ್ ಮಾಡ್ತಿದ್ರು. ಬಟ್ ಆನೆಸ್ಟಾಗಿ ಹೇಳಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಲೈಕ್ ಸ್ಪೇಸ್ I don't know, like I wouldn't have been able to perform like that. So basically improvise ಮಾಡೋಕ್ಕೆ ಆ್ಯಂಡ್ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಆ ಜಾಗ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಜನ್ ಅವರೇ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಆನೆಸ್ಟ್ಲಿ. ಆ್ಯಂಡ್ ರಿಸ್ಕ್ ಯಾಕೆ ಹೇಳಿದ್ರಿ, ಗಾಡಿ ಓಡಿಸು ಚೆನ್ನಾಗಿ ಗಾಡಿ ಓಡಿಸಿದ್ದೆ ಆ್ಯಕ್ಚುಲಿ, ಥಾರ್ ಗಾಡಿ. ಇಲ್ಲ ಸರ್, ತುಂಬ ಚೆನ್ನಾಗಿ ಓಡಿಸಿದ್ದೆ. ಆ್ಯಂಡ್ ವೆನ್ಯಾ ರಾಯ್ ತುಂಬ ಫ್ರೆಶ್ ಆಗಿದ್ದಾರೆ. ಅಂದರೆ ಅವ್ರ ಲೈಕ್ ಕಣ್ಣೇ ತುಂಬ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ. ಸೊ ಯಾ, ಆಲ್ ದಿ ಬೆಸ್ಟ್ ಯು. ಆ್ಯಂಡ್ ಈ ಫಿಲ್ಮು ತುಂಬ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಫ್ರೆಂಡ್ಶಿಪ್ ಇರಲಿ, ಅಪ್ಪ ಅಮ್ಮ ಸಂಬಂಧ ಇರಲಿ, ಎಕ್ಸ್ಟರ್ನಲ್ ಜರ್ನಿ ಆ್ಯಂಡ್ ಇಂಟರ್ನಲ್ ಜರ್ನಿ ಆ್ಯಂಡ್ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಫಿಲ್ಮು. ದಯವಿಟ್ಟು ಬಂದು ನೋಡಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಗ್ತಿದೆ. ಎಲ್ಲರಿಗೂ ನಮ್ಮ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ. ಮುಂಚೆ ಕಂಬಳಿಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ನೀವು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ. ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲ ಮೇಲೆ ಹೊರಿಸಿತ್ತು. ಯಾಕೆಂತಂದರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನು ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು, ಅಂದರೆ ಚಿಕ್ಕ ಚಾನಲಿಂದ ಹಿಡಿದು ದೊಡ್ಡ ಚಾನಲ್ ತನಕನೂ ಎಲ್ಲರೂ ತುಂಬ ಜೊತೆಯಾಗಿ ಧ್ವನಿಯಾಗಿ ನಮಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರಿ. ಒಂದು ವೇದಿಕೆ ಅದಾದಮೇಲೆ ನಮ್ಮ ಕಂಬಳಿಹುಳದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ, ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ. ನಿಮಗೆಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿಗೆ ನನ್ನ 2ನೇ ಹೆಜ್ಜೆ ಇದು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ನನ್ನ ಉದ್ದೇಶನೂ ಅಷ್ಟೇ, ನಾನು ಮಾಡೋ ಸಿನಿಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾಗಳಾಗಬೇಕು. 2 ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರ ಟೈಮ್ನ ಎತ್ತಿಟ್ಟಿರ್ತಾರೆ. ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು.
ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂಥ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಹುಳ ಆದಮೇಲೆ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದರಲ್ಲಿ ಒಂದಷ್ಟು ಒಂದು ವರ್ಷ ನಾನೇನು ಕೆಲಸನೇ ಮಾಡಿಲ್ಲ. ಎಲ್ಲೋ ಜೋಗಪ್ಪ ಸರ್ ಹೇಳ್ದಂಗೆ ಪ್ರೀಮಿಯರ್ ಟೈಮಲ್ಲೇ ನನಗೆ ಸರ್ ನೋಡಿ ಇವನ್ ಕೈಲಿ ಮಾಡಿಸ್ಬೋದು ಅನ್ನೋ ಥರದ್ದೊಂದು ಇಡೀ ಟೀಮ್ ಡಿಸ್ಕಷನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು. ಮೊದಲಿಗೆ ನನಗೂ ಒಂದು ಆ್ಯಕ್ಟರ್ ಆಗಿ ತುಂಬ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನಸಿರುತ್ತೆ, ಎಲ್ಲರಿಗೂ ಕನಸಿರುತ್ತೆ. ಈಗ ನನ್ನ ಕಂಬಳಿ ಹುಳಕ್ಕೂ ಎಲ್ಲೋ ಜೋಗಪ್ಪ ನಿನ್ನ ಅರಮನೆಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸದೆ. ನನಗೂ ಅಂದರೆ ನನ್ನ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ಥರದ್ದೇ. ಹಾಗಾಗಿ ನಾನು ಕಾಯ್ತಿದ್ದೆ ಅಂದರೆ ರಿಪೀಟ್ ಆಗಬಾರ್ದು, ಅಂದರೆ ಮತ್ತೆ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನೋ ಅನ್ನೋ ಥರ ಯಾವ ಕ್ಯಾರೆಕ್ಟರ್ಗಳನ್ನ ನಾನು ಮಾಡಬಾರ್ದು. ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಥರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೆ ನನಗೆ ಇಮಿಡಿಯೇಟ್ ಸಿಕ್ಕಿದಂಥ ಸ್ಕ್ರಿಪ್ಟ್ ಇದು. ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಬಂದಿರೋದು. ಇಡೀ ಮನೆ ಆಪೋಸ್ ಮಾಡ್ಕೊಂಡೇ ಬಂದಿರ್ತೀವಿ. ಅಂದರೆ ಅಪ್ಪ ಅಮ್ಮ, ನಾನು ಇಂಜಿನಿಯರಿಂಗ್ ಓದಿದ್ದು, ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮನ್ನ ಪೇರೆಂಟ್ಸ್ಗಳು ಕಾಯ್ತಿರ್ತಾರೆ. ಅಂದರೆ ಅವರು ದುಡಿಬೇಕು, ಮಕ್ಕಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಲಬೇಕು ಅಂತ. ಸೊ ಇವನ್ನೆಲ್ಲ ರಿಸ್ಕ್ ತೊಗೊಂಡು ನಾವು ಸಿನಿಮಾಗೆ ಬಂದಮೇಲೆ ಸಿನಿಮಾಗೋಸ್ಕರ ಏನು ಬೇಕಾದ್ರೂ ರಿಸ್ಕ್ ತೊಗೊಳ್ಳೇಬೇಕಾಗುತ್ತೆ. ಹಂಗಾಗಿ ಅದು ರಿಸ್ಕ್ ಅಂತಲ್ಲ, ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ. ನನಗೆ ಇಷ್ಟ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರುಗಳಲ್ಲೂ ನಮಗೆ ನೇಚರ್ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ. ವೆದರ್ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಆಗ್ತಿರುತ್ತೆ, ಮಳೆ ಬರುತ್ತೋ ಏನಿರುತ್ತೋ ಬಿಸಿಲಿರುತ್ತೋ ಅಂತ. ಸೊ ಆ ಥರದೊಂದು ನಾವು ನೇಚರ್ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿಯಾಗಿರ್ಬೇಕಾಗಿರುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ. ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಹಾಗಾಗಿ ನನಗೊಂದೇ ಇದ್ದಿದ್ದು ಇವೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳ್ಳುತ್ತೆ. ಸಿನಿಮಾ ಒಂದು ಡಾಕ್ಯುಮೆಂಟೇಶನ್. ನಾನು ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾದಲ್ಲಿ ತಪ್ಪಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಚೆನ್ನಾಗಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಫ್ರೇಮು ಹೋಗಿದ್ದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕೆ ಸಾಧ್ಯನೋ ಅಷ್ಟು ಬ್ಯೂಟಿಫುಲ್ ಆಗಿ ಇರಲಿ ಅಂತ. ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾದ ಮ್ಯಾನ್ ಕೇಳ್ತಿದ್ದೆ, ಸರ್ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ. ಇವ್ರುಗಳು ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ. ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಓಕೆನಾ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂಚೂರು ಅಲ್ಲಿ ಹೋದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಅನ್ನೋದು. ಆಯ್ತು ಸರ್ ಹೋಗ್ತೀನಿ. ನನ್ನ ಭರತ್ ಅಂತ ಅಸೋಸಿಯೇಟ್ ಇದ್ರು, ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ. ಅಣ್ಣ ಇದನ್ನ ಮಾಡು, ಥಿಯೇಟ್ರಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನಮ್ಗೆ ಥಿಯೇಟ್ರಲ್ಲಿ ಜನಕ್ಕೆ ಬಂದವ್ರಿಗೆ ಖುಷಿ ಪಡ್ಬೇಕು. ಅವ್ರು ನಾವು ತಗೊಂಡಿರೋ ಏನು ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಮ್ಯಾಟ್ರ್ ಆಗಲ್ಲ. ಅವತ್ತು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಅಂದರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗೋ ಕಲ್ತಿದ್ದುಂಟು, ನಾನು ಆ್ಯಕ್ಟ್ರ್ ಆಗೋ ಕಲ್ತಿದ್ದುಂಟು. ಆ್ಯಕ್ಟ್ರಾಗಿ ಹೆಂಗೆ ಅಂತ ಅಂದರೆ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ. ನನಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂಥ ಶರತ್ ಲೋಹಿತ್ ಅಶ್ವ ಸರ್ ಜೊತೆ ಕೆಲಸ ಮಾಡಿದ್ದು ಅಂದರೆ 2ನೇ ಸಿನಿಮಾಗೆ ತುಂಬ ಕಲ್ತಿದ್ದೀನಿ. ನನಗೊಂದು ಯಾವಾಗಲೂ ಒಂದು ಥಾಟ್ ಅನಿಸುತ್ತೆ, ಅಂದರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂಥ ಅನುಭವಗಳು, ಅವ್ರಿಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ಗೌರವಿಸೋದು, ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸ್ನಲ್ ಥಾಟ್ ಅದು. ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ಆ ಥರ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಂಥ ಆ್ಯಕ್ಟರ್ಗಳು. ಪ್ರತಿಯೊಬ್ಬೊಬ್ಬರು ಒಂದೊಂಥರ ಬುಕ್ ಥರ ಇದ್ರು. ಬಿರಾದರ್ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ, ಮತ್ತು ಅವರಲ್ಲಿ ಮನಾಲಿಲಿ ಆ ಚಳಿಲಿ ನಮ್ಮ ಜೊತೆ ಬಂದು ಮಾಡ್ತಿದ್ದು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು, ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ, ಅಲ್ಲಿ ನಾವು ಇನ್ನೂ ಆ್ಯಕ್ಟಿವ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ. ಹೀಗೊಂದು ದೊಡ್ಡ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಹಾಗೆ ನಾನು ಮತ್ತೆ ಶಿವಪ್ರಸಾದ್ ಕಂಬಳಿ ಹುಳದಲ್ಲಿ ಮಾಡಿದ್ವಿ. ಸೊ ಮತ್ತೆ ಅದೇ ಕಾಂಬಿನೇಷನ್ ರಿಪೀಟ್ ಆಗಿದ್ದು. ನಾನು ಮಗ ಒಳ್ಳೊಳ್ಳೆ ಸಾಂಗ್ ಮಾಡ್ಕೊಡು ಅವ್ನು ಯಾವಾಗಲೂ ಕೇಳ್ತಿರ್ತೀನಿ. ಯಾಕೆಂದರೆ ಸಾಂಗ್ ಮೂಲಕನೇ ಒಂದಷ್ಟು ನಾವು ನೆನಪಿರೋಕ್ಕೆ ಸಾಧ್ಯ. ಒಂದು ಆಡಿಯನ್ಸಿಗಿನ್ನೂ ಹತ್ತಿರ ಆಗೋದಕ್ಕೆ ಸಾಂಗ್ಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಅವನೊಂದು ಬ್ಯೂಟಿಫುಲ್ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದು. ಅದಕ್ಕೆ ಪ್ರಮೋದ್ ಮರುವಂತಿ ಅವರ ಒಂದಷ್ಟು ಬ್ಯೂಟಿಫುಲ್ ಸಾಹಿತ್ಯಗಳು. ಈಗ ಸಿಂಗಾರ ಸಿರಿ ಎಲ್ಲ ಬಂದ ನಾನು ಕಂಬಳಿ ಹುಳ ಟೈಮಲ್ಲಿ ಕಾಂತಾರ ಮತ್ತೆ ಕಂಬಳಿ ಹುಳ ಎರಡೂ ಒಟ್ಟೊಟ್ಟಿಗೆ ಇದಾಗ್ತಿದ್ವಿ. ದೊಡ್ಡವರೆಲ್ಲ ಅಂದರೆ ಅದು ಚಿಕ್ಕವ್ರಿಗೆ ಯಾವಾಗಲೂ ಆಸೆ ಇರುತ್ತಲ್ಲ, ನಾವು ಯಾವಾಗ ಈ ಥರದ್ದೆಲ್ಲ ಕೆಲಸಗಳು ಮಾಡೋದು ಅನ್ನೋ ಥರದ್ದು. ಸೊ ಈಗ 2ನೇ ಸಿನಿಮಾದಲ್ಲಿ ಅವೆಲ್ಲ ಆದಷ್ಟು ಕೂಡ್ತಾ ಬಂತು. ಥ್ಯಾಂಕ್ ಯು ಪ್ರಮೋದ್ ಸರ್, ಒಳ್ಳೆ ಲಿರಿಕ್ಸ್ಗಳನ್ನ ಕೊಟ್ಟಿದ್ದಕ್ಕೆ. ಅದೆಲ್ಲದಕ್ಕಿಂತ ನನ್ನ ಕೋ ಆ್ಯಕ್ಟರ್ಗಳು ವೆನ್ಯರಾ ಇರ್ಬೋದು ಮತ್ತು ಸಂಜನಾ ದಾಸ್ ಇರ್ಬೋದು. ನಮ್ದು ಜರ್ನಿ ಸಿನಿಮಾ, ನಾನು ಅಂದ್ರೆ ಹುಡುಗ ಎಲ್ಲವೂ ಅಂದರೆ ಒಂದು ಚಿಕ್ಕ, ನಾನು ರಂಗಭೂಮಿ ಕಲಾವಿದ, ನಾವಲ್ಲೂ ಅಂದರೆ ತುಂಬ ಎಲ್ಲ ಕಂಫರ್ಟ್ಗಳನ್ನ ಬಿಟ್ಟು ಕೆಲಸ ಮಾಡ್ತಿರ್ತೀವಿ. ಸೊ ಹಾಗಾಗಿ ಅದೊಂದು ಏನು ಅನ್ಸಲ್ಲ, ಕೆಲಸಗಳಿಗೆ ಹೋಗ್ಬಿಡ್ತೀವಿ. ಬಟ್ ಅವರು ಕೋ ಆ್ಯಕ್ಟರ್ಗಳಾಗಿ ಅದನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಜೊತೆಲಿ. ವೆನ್ಯರಾ ಇನ್ನು ಕಾಲೇಜ್ಗೆ ಹೋಗ್ತಿರೋ ಅವರು
ಸೊ ಅವ್ರು ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ರಿಹರ್ಸಲ್ಗಳಿರ್ತಿತ್ತು, ಅದು ವಿಡಿಯೋ ಕಾಲ್ಗಳ ಮೂಲಕ ರಿಹರ್ಸಲ್ ಮಾಡ್ತಿದ್ವಿ. ಅದಾದಮೇಲೆ ಅವ್ರ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದು ಆಫೀಸಲ್ಲಿ ಒಂದು 10 days ವರ್ಕ್ಶಾಪ್ ಆಗಿತ್ತು. ಇನ್ನು ಸಂಜನಾ ಅವರು ಬಾಂಬೆ ಅಲ್ಲಿ ಇಲ್ಲಿ ಅಂತ ಆರ್ಟ್ ಶೂಟ್ ಅಂತ ಓಡಾಡ್ತಿರ್ತಾರೆ. ಸೊ ಅವರು ಈ ಥರದ ರಿಹರ್ಸಲ್ಗಳಿಗೆಲ್ಲ ಅವ್ರುಗಳು ತುಂಬ ಒಳ್ಳೆ. ಜೋಗಪ್ಪನನ್ನು ಹರಿಸಲು ಬಂದಿರುವ ಸರ್ವರಿಗೂ ತುಂಬ ಧನ್ಯವಾದಗಳು. ಪ್ರಾಯಶಃ ನಾನು ನಿಮ್ಮೊಟ್ಟಿಗೆ ಕೂಡಬೇಕಾಗಿತ್ತು, ಬಟ್ ಕೇವಲ ಒಂದು ಹಾಡನ್ನು ಬರೆಯುವ ಮೂಲಕ ಅದರ ಆಚೆಗೂ ಈ ನಮ್ಮ ನಿರ್ದೇಶಕರು ಹೈವದನ್ ಸರ್ ಜೊತೆಗೆ ನಂಟೇನಿದೆಲ್ಲ ಅದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರಿಸಿದೆ. ಈ ಎಲ್ಲೋ ಜೋಗಪ್ಪನ ಅರಮನೆಯಲ್ಲಿ ಒಂದು ಸಾಂಗ್ ಬರುತ್ತೆ, ಹೌದು ಹುಲಿಯ ಅಂತ. ಅದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಆರಂಭವಾಗೋದ್ರಿಂದ ಸೊ ನನಗೊಂದು ಅವಕಾಶ ಕೊಟ್ಟರು ಹೈವದನ್ ಸರ್. ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಶಿವಮ್ ಸರ್ ಹಾಗೂ ಡೈರೆಕ್ಟರ್ ಸರ್ ಹೈವದನ್ ಸರ್ ಜೊತೆ ಒಟ್ಟಿಗೆ ಕೂಡಿ ಬರೆದೆ. ಅದು ಬರೆದು ಆದ ನಂತರ ಔಟ್ಪುಟ್ ಬಂದ ನಂತರ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ತಂಡದ ಜೊತೆ ಎಸ್ಪೆಷಲಿ ನಿರ್ದೇಶಕರು ಹೈವದನ್ ಸರ್ ಜೊತೆ ನಾನು ಕಳೆದಂಥ ಕ್ಷಣಗಳು ನಿಜಕ್ಕೂ ಮರೆಯಲಾರ್ದಂಥವು. ಬಹುಶಃ ಈ ಎಲ್ಲೋ ಜೋಗಪ್ಪನ ಅರಮನೆ ತಂಡ ಸಕ್ಸಸ್ ಆದರೆ ಮತ್ತೊಂದಿಷ್ಟು 4 ಚಿತ್ರಗಳು, ಅಭಿರುಚಿಯ ಚಿತ್ರಗಳು ಬರಬಲ್ವು ಅಂತ ಹೇಳ್ತಾ ತಮ್ಮೆಲ್ಲರ ಹಾರೈಕೆ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.